ವೀಕ್ಷಕರೆಲ್ಲರಿಗೂ ನನ್ನ ನಮಸ್ಕಾರಗಳು. ಬಿ ಹ್ಯಾಪಿ ಗೋಲ್ಡ್ ಚಾನಲನ್ನು ವೀಕ್ಷಿಸ್ತಾ ಇರತಕ್ಕಂಥ ನಿಮಗೂ ಶುಭಶ್ರೀ ಜ್ಯೋತಿಷ್ಯಾಲಯದ ಪರವಾಗಿ ನನ್ನ ವಂದನೆಗಳನ್ನ ಸ್ವೀಕಾರ ಮಾಡಿ, ನಾನು ಇವತ್ತಿನ ದಿವಸದ ಸಂಚಿಕೆಯಲ್ಲಿ ನಿಮಗೆ ಬುಧನ ರತ್ನ ಆದಂಥ ಪಚ್ಚೆ, ಎಮೆರಾಲ್ಡ್ ಅಂತ ಕರೀತಾರೆ, ಈ ಪಚ್ಚೆ ಮತ್ತು ಅದರ ಕೆಲವು ಉಪರತ್ನಗಳ ಬಗ್ಗೆ ಮಾಹಿತಿನ ಕೊಡೋಕ್ಕೆ ಇಷ್ಟಪಡ್ತೀನಿ. ಪಚ್ಚೆಯು ಸಾಮಾನ್ಯವಾಗಿ ಅತಿ ಕಲುಷಿತವಾದಂಥ ರತ್ನ. ನೋಡಿ, ಪಚ್ಚೆಯಲ್ಲಿರೋಷ್ಟು ಇಂಪ್ಯೂರಿಟೀಸು ಬೇರೆ ಯಾವ ರತ್ನದಲ್ಲೂ ಇರಲ್ಲ. ಪಚ್ಚೆನ ಗಿಳಿ ಹಸಿರು ಬಣ್ಣದ ಪಚ್ಚೆ ಅದು ಶ್ರೇಷ್ಠವಾದಂಥ ಪಚ್ಚೆ ಅಂತ ನಿರ್ಣಯ ಆಗುತ್ತೆ. ಅಂಥ ಗಿಳಿ ಹಸಿರು ಬಣ್ಣದ ಪಚ್ಚೆಯಲ್ಲಿ ಯಾವುದೇ ಕಲ್ಮಶ ಏನಾದರೂ ಇಲ್ಲದೇ ಇದ್ದರೆ ಆ ರತ್ನದೊಳಗೆ ಕ್ಯಾವಿಟೀಸೋ ಅಥವಾ ರತ್ನದೊಳಗೆ ಇಂಪ್ಯೂರಿಟೀಸೋ ಕಪ್ಗೆ ಕೆಲವು ಖನಿಜಗಳು, ಲೋಹಗಳು ಒಳಗಡೆ ಡಿಪಾಸಿಟ್ ಆದರೆ ಅಂಥ ರತ್ನ ಸುಮಾರು ಅಥವಾ ಥರ್ಡ್ ಗ್ರೇಡ್ ಅಂತ ಕನ್ಸಿಡರ್ ಮಾಡಲ್ಪಡುತ್ತೆ. ಅದು ಯಾವುದು ಇಲ್ಲದೆ ಇರುವಂಥ ಸುಂದರವಾದ ಹಸಿರು ಬಣ್ಣದ ಪಚ್ಚೆ, ಗಿಳಿ ಹಸಿರು ಬಣ್ಣದ ಪಚ್ಚೆ ಇರುತ್ತಲ್ಲ, ಅದಕ್ಕೆ ವಜ್ರಕ್ಕಿನ್ನ ಡಬಲ್ ರೇಟು. ಏನು ಹೇಳಿ, ವಜ್ರಕ್ಕಿಂತ ಅದು ಡಬಲ್ ರೇಟು. ಈ ನಂಜನಗೂಡು ದೇವಸ್ಥಾನದಲ್ಲಿ ಟಿಪ್ಪು ಸುಲ್ತಾನರು ನಂಜುಂಡೇಶ್ವರಿಗೆ ಒಂದು ಪಚ್ಚೆ ಪ್ರೆಸೆಂಟ್ ಮಾಡಿದ್ದಾರೆ. ಯಾವಾಗಲಾದರೂ ದೇವರಿಗೆ ಅದನ್ನು ಉತ್ಸವಾದಿಗಳು ನಡಿಬೇಕಾದ್ರೆ ಹಾಕ್ತಾರೆ. ಅದನ್ನು ನೋಡಿ, ಅಷ್ಟು ದೊಡ್ಡ ಪಚ್ಚೆ, ಅತಿ ಶುದ್ಧವಾದಂಥ ಪಚ್ಚೆ, ಬಹಳ ಕಷ್ಟ. ಅದಕ್ಕೆ ಮೈಸೂರೇ ತೂಗಲ್ಲ. ಮೈಸೂರು ಕೊಟ್ಟರು ಅದರದ್ದು ರೇಟು ಗಿಟ್ಟೋದಿಲ್ಲ. ಅಷ್ಟು ಚೆನ್ನಾಗಿರುವಂಥ ಪಚ್ಚೆಗಳು ಇರ್ತವೆ. ಆನಂತರ ಸಾಮಾನ್ಯವಾಗಿ ಪಚ್ಚೆಗಳಲ್ಲಿ ಇಂಪ್ಯೂರಿಟೀಸ್ ಇರುತ್ತೆ. ಇಂಪ್ಯೂರಿಟೀಸ್ ಇದ್ದಿದ್ದ ಪಚ್ಚೆಯನ್ನು ಧರಿಸಿದ್ರೆ ಏನು ಅದೇನು ಕೆಲಸ ಮಾಡಲ್ಲ ಅಂತೇನಿಲ್ಲ, ಅದು ಕೆಲಸ ಮಾಡುತ್ತೆ. ಅದನ್ನು ನಾವು ಸ್ಪೆಕ್ಟ್ರೋಮೀಟರಲ್ಲಿ ಇಟ್ಟು ಲೇಸರ್ ಕಿರಣ ಹಾಯಿಸಿದರೆ ಅದು 63,000 ವೇವ್ ಲೆಂತಲ್ಲಿ ಕೆಲಸ ಮಾಡುತ್ತೆ ಅಂತ ಹೇಳ್ತಾರೆ. ಅದು ಕಿರಣಗಳನ್ನ ಹೊರಡಿಸ್ತದೆ. ಈಗ ನಾವು ಒಂದು ಪಚ್ಚೆ ರತ್ನನ ನಮ್ಮ ಜಾತಕದ ಪರಾಮರ್ಶೆಯಿಂದ ನಿರ್ಧಾರ ಮಾಡಬೇಕು ಅಂದರೆ ಏನು ಮಾಡಬೇಕು? ಜಾತಕದಲ್ಲಿ ಬುಧನು ಯೋಗಕಾರಕನಾಗಿರಬೇಕು. ಬುಧನ ಯೋಗಕಾರಕತ್ವ ಅಂದರೆ ಅವನು ಆ ಲಗ್ನಕ್ಕೆ ಶುಭ ಫಲವನ್ನು ಕೊಡ್ತಕ್ಕಂಥವನು ಆಗಿರಬೇಕು ಬುಧಗ್ರಹ. ಇದು ಯಾವಾಗ ಆಗುತ್ತೆ? ಕುಂಭ ಲಗ್ನಕ್ಕೆ ಅವನು 5ನೇ ಮನೆ ಅಧಿಪತಿಯಾಗಿ ಶುಭ ಫಲ ಕೊಡ್ತಾನೆ. ಪಂಚಮಾಧಿಪತ್ಯ ಅವನಿಗೆ ತ್ರಿಕೋಣ ಶುಭದಾಶ್ಚ ತ್ರಿಕೋಣಪಾಹ ಅಂತ ಶಾಸ್ತ್ರ. 5ನೇ ಮನೆ ಅಧಿಪತ್ಯ ಬಂದರೆ ಅವನು ಒಳ್ಳೆ ಫಲ ಕೊಡ್ತಾನೆ. ಕುಂಭ ಲಗ್ನಕ್ಕೆ, ಶನಿಯ ಲಗ್ನಕ್ಕೆ ಅವನು ಮಿತ್ರನೂ ಹೌದು. ಆದ್ದರಿಂದ 5th ಹೌಸ್ ಲಾರ್ಡ್ಶಿಪ್ ಬಂದರೆ ಅವನು ಒಳ್ಳೆ ಫಲ ಕೊಡ್ತಾನೆ. ಇನ್ನು ಮಕರ ಲಗ್ನಕ್ಕೆ ಅವನಿಗೆ 9ನೇ ಮನೆ ಅಧಿಪತ್ಯ ಬರುತ್ತೆ. ಅದು ಒಂದು ತ್ರಿಕೋಣ ಸ್ಥಾನವೇ, 5th ಹೌಸ್ ಅಂಡ್ 9th ಹೌಸ್. ಸೊ ಮಕರ ಲಗ್ನದ ಯಾರು ಹುಟ್ಟಿರ್ತಾರೆ ಅವ್ರಿಗೂ, ಮಕರ ರಾಶಿಯವರಿಗೆ ಅದು 9th ಹೌಸಲ್ಲಿ ಒಳ್ಳೆ ಫಲ ಕೊಡುವಂಥದ್ದು. ಆದ್ದರಿಂದ ಬುಧ ಅಲ್ಲಿದ್ದರೆ ಆಗಲೂ ಪಚ್ಚೆಯ ಧಾರಣೆಯನ್ನು ನೀವು ಮಾಡ್ಕೋಬಹುದು ಅಂತ ಹೇಳ್ಬೋದು. ಇವೆರಡು ಲಗ್ನಗಳಿಗೆ, ಮಕರ ಮತ್ತು ಕುಂಭ, ಶನಿಯ ಲಗ್ನಗಳಿಗೆ ಪಚ್ಚೆಯ ಧಾರಣೆ ಒಳ್ಳೆಯದು ಅಂತ ಹೇಳಿದ ಹಾಗಾಯಿತು. ಇನ್ನು ಉಳಿದ ಲಗ್ನಗಳಿಗೆ ಅಂದರೆ ಸೂರ್ಯನ ಲಗ್ನ ಆದಂಥ ಸಿಂಹ ಲಗ್ನಕ್ಕೆ ಅವನು 2ನೇ ಮನೆ ಮತ್ತು 11ನೇ ಮನೆ ಅಧಿಪತಿ. ಕೆಲವು ಸರ್ತಿ ಆ ಬುಧನ ದಶಾಕಾಲನೇ ನಡೀತಾ ಇದ್ದಾಗ ಪಚ್ಚೆ ಹಾಕಿದರೆ ಒಳ್ಳೆಯದಾಗತ್ತೆ. ಸಾಮಾನ್ಯವಾಗಿ ಏನು ಒಳ್ಳೆಯ ಫಲ ಕೊಡಲ್ಲ. ಇನ್ನು ಕರ್ಕಾಟಕ ಲಗ್ನಕ್ಕೆ ಅವನು 3 ಮತ್ತು 12ನೇ ಮನೆ ಅಧಿಪತಿಯಾಗಿ ದುಷ್ಟ ಫಲ ಕೊಡ್ತಾನಾದ್ದರಿಂದ ಚಂದ್ರನ ಲಗ್ನ ಆದಂಥ ಕರ್ಕಾಟಕದಲ್ಲಿ ಹುಟ್ಟಿದವರು ಈ ಪಚ್ಚೆಯನ್ನು ಧರಿಸಬಾರದು. ಇನ್ನು ಕುಜನ ಲಗ್ನಗಳಾದಂಥ ವೃಶ್ಚಿಕ ಮತ್ತು ಈ ಮೇಷಲಗ್ನಕ್ಕೆ ಅವನು ಪರಮ ಪಾಪಿಯು, 3, 6ನೇ ಮನೆ ಅಧಿಪತಿ. ತ್ರಿಷಡಾಯಾಧಿಪಾಹ ಸರ್ವೇ ಗ್ರಹಾಹ ಪಾಪ ಫಲಾಹ ಸ್ಮೃತಃ. 3, 6, 11ನೇ ಮನೆ ಅಧಿಪತಿಗಳು ಯಾವಾಗಲೂ ಪಾಪ ಫಲ ಕೊಡ್ತಾರೆ. ಅದರಲ್ಲಿ 3ನೇ ಮನೆ ಅಧಿಪತ್ಯನೂ ಬಂದು, 6ನೇ ಮನೆ ಅಧಿಪತ್ಯನೂ ಬಂದು, ರೋಗಸ್ಥಾನಾಧಿಪತ್ಯನೂ ಬಂದು ಉಪಚಯ ಸ್ಥಾನಗಳು. ಆದ್ದರಿಂದ ಈ ಲಗ್ನಕ್ಕೆ, ಮೇಷ ಲಗ್ನಕ್ಕೆ ಹುಟ್ಟಿದವರಿಗೆ ಖಂಡಿತ ಈ ಬುಧನು ಯಾವುದೇ ಶುಭ ಫಲ ಕೊಡೋದಿಲ್ಲ. ಆದ್ದರಿಂದ ಅಂಥವರು ಪಚ್ಚೆಯನ್ನು ಧರಿಸಬಾರದು. ವೃಶ್ಚಿಕ ಲಗ್ನಕ್ಕಾದರೆ ಅವನು
8ನೇ ಮನೆ ಮತ್ತು 11ನೇ ಮನೆ ಅಧಿಪತ್ಯ ಬಂತು, ಅದು ಅಷ್ಟೇ ಅಷ್ಟಮಾಧಿಪತ್ಯ ಅವನಿಗೆ ಬರೋದ್ರಿಂದ ಅವನು ಅಶುಭನಾಗ್ತಾನೆ. 11ನೇ ಮನೆ ಅಧಿಪತ್ಯ ಬಂದ್ರೂ ಅವನು ಒಳ್ಳೆ ಫಲ ಕೊಡೋದಿಲ್ಲ ವೃಶ್ಚಿಕ ಲಗ್ನಕ್ಕೆ. ಆ ಕಾರಣದಿಂದ ವೃಶ್ಚಿಕ ಲಗ್ನದವರು ಧರಿಸಬಾರ್ದು. ಇನ್ನು 2 ಲಗ್ನಗಳು ಗುರುವಿನ ಲಗ್ನಗಳಾದಂಥ ಧನುರ್ಮೀನಕ್ಕೆ, ಧನುಕ್ಕೆ ಅವನು 7ನೇ ಮನೆ ಅಧಿಪತಿ, ಮೀನಕ್ಕೂ ಅವನು 7ನೇ ಮನೆ ಅಧಿಪತಿ. ಎರಡರಲ್ಲೂ ಅವನಿಗೆ ಸಪ್ತಮಾಧಿಪತ್ಯ ಬಂದುಬಿಟ್ಟಿದ್ರಿಂದ ಅದು ಕೆಟ್ಟದು ಅಂತ ಹೇಳ್ತಾರೆ. ಯಾಕೆಂದರೆ ಸಪ್ತಮಾಧಿಪತ್ಯ ಶುಭ ಗ್ರಹಗಳಿಗೆ ಬಂದರೆ ಒಳ್ಳೆಯದಲ್ಲ ಅಂತ ಶಾಸ್ತ್ರ. ನಾ ದಿಶಂತಿ ತೋರಿಸುವುದಿಲ್ಲ, ಶುಭಂ ಋಣಾಂ ಮನುಷ್ಯನಿಗೆ ಶುಭ ಗ್ರಹಗಳು ತೋರಿಸುವುದಿಲ್ಲ. ಏನು ತೋರಿಸುವುದಿಲ್ಲ? ನಾ ದಿಶಂತಿ ಶುಭಂ ಋಣಾಂ ಗ್ರಹಗಳು ಕೇಂದ್ರಪಾಯದಿ ಕೇಂದ್ರ ಸ್ಥಾನದ ಅಧಿಪತಿಗಳಾದರೆ, ಅಂದರೆ 1, 4, 7ನೇ 10ನೇ ಮನೆ ಅಧಿಪತಿಗಳಾದರೆ ಅವರು ತೋರಿಸೋದಿಲ್ಲ ಶುಭ ಗ್ರಹಗಳ ಬಂದ್ಬಿಟ್ರೆ ಅಂತ. ಇವನು ಶುಭಗ್ರಹ ಆಗಿ ಮೀನ ಲಗ್ನಕ್ಕೂ 4, 7ನೇ ಅಧಿಪತಿ, ಇನ್ನು ಧನುರ್ಲಗ್ನಕ್ಕಾದರೂ 7, 10ನೇ ಮನೆ ಎರಡೂ ಕೇಂದ್ರ ಸ್ಥಾನಕ್ಕೆ ಅಧಿಪತಿ. ಎರಡೂ ಕೇಂದ್ರ ಸ್ಥಾನಕ್ಕೆ ಅಧಿಪತಿಯಾಗಿ ಶುಭಗ್ರಹಕ್ಕೆ ಅಧಿಪತ್ಯ ಬಂದಿದ್ದರಿಂದ ಇವನು ಅಶುಭ ಫಲ ಕೊಡ್ತಾನೆ ಅಂತ ಹೇಳಿರೋದ್ರಿಂದ ಧನುರ್ಮೀನ ಲಗ್ನಗಳಿಗೂ ಇವನು ಅನುಕೂಲ ಕೊಡೋನಲ್ಲ ಅಂತ ಹೇಳ್ಬೋದು. ಇವನಿಂದ ಏನು ಅನುಕೂಲ ಆಗುತ್ತೆ ನೋಡಿ, ನೀವೇನಾದರೂ ನರ್ವಸ್ ಡಿಸಾರ್ಡ್ರಿಂದ ನರಳ್ತಾ ಇದ್ದರೆ ಅದರಿಂದ ಅನುಕೂಲ ಪಡಿಬೋದು. ಕೆಲವರು ಸಣ್ಣ ಹುಡುಗರಿಗೆ ಎಜುಕೇಷನ್ಗೆ ಬಂದ ತೋರಿಸ್ತಾರೆ. ಆವಾಗ ಮಕರ ಕುಂಭಲಗ್ನ ಕುಟ್ಕೊಂಡಿದ್ರೆ ನಾವು ಕೆಲವು ಸರ್ತಿ ನೋಡಪ್ಪ ಡಾಕ್ಟರ್ ಪರೀಕ್ಷೆ ಓದ್ತಾನೆ, ಇವನು ನ್ಯೂರಾಲಜಿ ಅಂದರೆ ನರದ ಶಾಸ್ತ್ರ, ಅದರಲ್ಲಿ ಅವನು ಪ್ರಾವೀಣ್ಯ ಪಡಿತಾನೆ. ಇಲ್ಲಿದ್ದರೆ ರೇಡಿಯಾಲಜಿ ಅದರಲ್ಲಿ ಪ್ರಾವೀಣ್ಯ ಪಡಿತಾನೆ, ಪಚ್ಚೆ ಹಾಕಿ ಅಂತ ಹೇಳ್ಬೋದು. ಈ ಎಲ್ಲ ಕಾರಣದಿಂದ ನೀವು ಕೇವಲ ದುಡ್ಡಿದೆ ಅಂತ ಇದನ್ನು ಪರ್ಚೇಸ್ ಮಾಡಿಬಿಡ್ಬಾರ್ದು. ಜಾತಕನ ಪರಾಮರ್ಶೆ ಮಾಡಿಸಿ, ಬುಧಗ್ರಹವು ಒಳ್ಳೆಯ ಫಲ ಕೊಡುತ್ತೆ, ಜೊತೆಗೆ ಅದಕ್ಕೆ ಸ್ಥಾನಬಲ, ಜ್ಯೇಷ್ಠಬಲ ಇತ್ಯಾದಿ ಬಲಗಳಲ್ಲಿ ಷಡ್ಬಲ ಚೆನ್ನಾಗಿದೆ, ಜೊತೆಗೆ ಅದು ಸುಸ್ಥಾನ ಒಳ್ಳೆಯ ಸ್ಥಾನದಲ್ಲಿದೆ ಅಂತ ಇದ್ದರೆ ಮಾತ್ರ ತಾವು ಈ ಎಮೆರಾಲ್ಡ್ ಅಥವಾ ಪಚ್ಚೆನ ಪರ್ಚೇಸ್ ಮಾಡಿಕೊಂಡು ಉಂಗುರ ಮಾಡ್ಕೊಂಡು ಹಾಕ್ಕೋಬೋದು. ಇದು ಬುಧವಾರ ಧರಿಸ್ತಕ್ಕಂಥ ರತ್ನ. ನೀರಲ್ಲಿಡು, ಹಾಲಲ್ಲಿಡು ಮತ್ತು ಒಂದು ದಿವಸ ಹೆಸರು ಕಾಳಲ್ಲಿಡು ಅಂತ ನಾವು ಧಾನ್ಯದಲ್ಲಿ ಶುದ್ಧಿ ಹೇಳ್ತೀವಿ. ಓಂ ಭ್ರಾಂ ಭ್ರೀಂ ಭ್ರೂಂ ಸಹ ಬುಧಾಯ ನಮಃ ಅನ್ನೋ ಮಂತ್ರ ಜಪ ಮಾಡಿ ಹಾಕೋ ಅಂತ ಹೇಳ್ತೀವಿ. ಧಾರಣಾ ವಿಧಾನ ಇದೆ. ಅದನ್ನೆಲ್ಲ ತಿಳ್ಕೊಬೇಕು ಅಂದರೆ ನೀವು ನಮ್ಮ ಜ್ಯೋತಿಷ್ಯಾಲಯನ ಸಂಪರ್ಕ ಮಾಡಿದರೆ ಎಲ್ಲ ವಿಷಯ ತಿಳಿಸ್ಕೊಡ್ತೀವಿ ಅಂತ ಹೇಳ್ತಾ ನಾನು ನನ್ನ ಈ ಕಾರ್ಯಕ್ರಮನ ಮುಗಿಸೋದಕ್ಕೆ ಇಷ್ಟಪಡ್ತೇನೆ. ನಮಸ್ಕಾರ ವೀಕ್ಷಕರೇ.